ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶದಲ್ಲಿ ಹಿಂದೆ ಏನು ನಡೆದಿತ್ತು, ಯಾರು ಒಳ್ಳೆ ಕೆಲಸವನ್ನ ಮಾಡ್ತಕ್ಕಂಥದ್ದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ. ಇದೇಂತೇನೋ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಕ್ರೋಚ್ ಅಂದ್ರಕ್ಕೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಮಾಜಿ ಶಿಕ್ಷಣ ಸಚಿವರು, ಕೇಂದ್ರ ಸಚಿವರು ಹೇಳಿದ್ರು, ಹಿಸ್ಟ್ರಿಯನ್ನ ಓದುವವರಾಗಬೇಡಿ, ಹಿಸ್ಟ್ರಿಯನ್ನ ಸೃಷ್ಟಿಸುವವರಾಗಿ ಅಂತ ಹೇಳಿದ್ರು. ಹಿಂದೆ ನಮ್ಮ ರಾಜ್ಯಗಳು ಮಾಡ್ತಾ ಇದ್ದಿದ್ದು ಇವ್ರ ಮೇಲೆ ಅವ್ರಿಗೆ, ಅವ್ರ ಮೇಲೆ ಇವರಿಗೆ ದೇಶಗಳಿಂದ ಇದನ್ನ ಸದುಪಯೋಗವನ್ನು ಪಡಿಸಿಕೊಂಡಂತಹ ಬ್ರಿಟಿಷರು ನಮ್ಮ ದೇಶವನ್ನು ಆಳಿ, ಅದ ನಂತರದಲ್ಲಿ ಕೆಲವರು ನಮ್ಮ ಹಿರಿಯರು ಎಲ್ಲರೂ ಚರಿತ್ರೆಯಲ್ಲಿ ಓದಿರ್ತೀರ, ಎಲ್ಲರೂ ಹೇಳಿದ್ದಾರೆ ಇದು ತನಕ. ಮಹಾತ್ಮ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಲಕ್ಷ್ಮೀಬಾಯಿ ಇತ್ಯಾದಿ ಅವರೆಲ್ಲರೂ ಸಹ ಹೋರಾಟವನ್ನ ಮಾಡಿ ನಮಗೆ ಸ್ವತಂತ್ರವನ್ನ ಕೊಡಿಸಿದ್ದಾರೆ. ಆ ಸ್ವತಂತ್ರವನ್ನ ನಾವೆಲ್ಲರೂ ಸದುಪಯೋಗವನ್ನು ಪಡಿಸಿಕೊಂಡು ನಾವು ಮುಂದೆ ನಮ್ಮ ದೇಶ, ನೆಲ, ಜಲ, ಒಂದು ಭಾಷೆ ಅಂತಕ್ಕಂಥದ್ದನ್ನು ಎಲ್ಲದನ್ನು ನಮ್ಮ ದೇಶ ಈಗ ನಮ್ಮ ದೇಶ ಪ್ರಪಂಚದಲ್ಲಿ ಅತ್ಯುನ್ನತ ಉನ್ನತ ಮಟ್ಟದಲ್ಲಿ ಮುನ್ನುಗ್ತಾ ಇದೆ. ಹಿಂದೆ ಇತ್ತು ಬಡ ರಾಷ್ಟ್ರ, ಬಡ ದೇಶ, ಆ ದೇಶಕ್ಕೆ ಸಹಾಯ ಮಾಡೋಣ ಅಂತಕ್ಕಂಥ ಬೇರೆ ದೇಶದವರು ಮನೋಭಾವದಿಂದ ಹೇಳ್ತಿದ್ರು. ಆದ್ರೆ ಇವತ್ತಿನ ಭಾರತ ದೇಶ ಎಷ್ಟು ಮುಂದುವರೆದಿದೆ ಅಂದ್ರೆ ನಾವೇ ಬೇರೆಯವರಿಗೆ ಸಹಾಯವನ್ನು ಮಾಡುವಂತ ಒಂದು ಮಟ್ಟಕ್ಕೆ ಬೆಳೆದಿದ್ದೇವೆ. ನಾವೆಲ್ಲರೂ ಒಂದು ಮೈಗೂಡಿಸ್ಕೋಬೇಕು. ಒಂದೇ ಮಾತರಂ ಅಂತಕ್ಕಂಥದ್ದನ್ನು ಒಂದು ಮೈಗೂಡಿಸ್ಕೊಂಡ್ರೆ ಬೇರೆ ಯಾರೂ ಸಹ ನಮ್ಮನ್ನ ಬಂದು ಏನು ಮಾಡಲಾರರು. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಜೈ ಹಿಂದ್, ಜೈ ಭಾರತ್.